ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಗಡಿಯ ರಾಘವೇಂದ್ರ ಸ್ವಾಮಿ ಮಠದಿಂದ ವಿಶೇಷವಾಗಿ ಧನುರ್ಮಾಸ ಪೂಜೆ ವಿಶೇಷವಾಗಿ ಹೇಳ್ತೀನಿ. ಎಲ್ಲ ವಿಶೇಷವಾಗಿ ಈ ಮಾಸದಲ್ಲಿ ಕೇವಲ ದೇವರಿಗೆ ಮತ್ತು ಆಧ್ಯಾತ್ಮಿಕವಾಗಿ ದೇವರಿಗೆ ಪೂಜೆ ಪುನಸ್ಕಾರಗಳಿಗೆ ಮಾಡ್ತಾರೆ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು, 3 ಗಂಟೆಗೆ ಎದ್ದು ಪೂಜೆ ಪುನಸ್ಕಾರಗಳೆಲ್ಲ ಮಾಡಬೇಕು. ಶುಭ ಕಾರ್ಯಗಳು ನಿಷಿದ್ಧ ಅಂತ ಇಲ್ಲ. ಈ ತಿಂಗಳಲ್ಲಿ ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆಗಿಂತ ಮುಂಚೆನೇ ಶುಭ ಕಾರ್ಯಗಳನ್ನೆಲ್ಲ ಮಾಡ್ಬೋದು. ಮದುವೆ ಮುಹೂರ್ತನೂ ಇರುತ್ತೆ, ಎಲ್ಲ ಪೂಜೆ ಪುನಸ್ಕಾರಗಳು ಮಾಡ್ಬೋದು. ಆದರೆ ಹೆಚ್ಚಿನ ಜನರು ಈ ಮಾಸ ನಿಷೇಧ ಅಂತ ತಾವು ನಂಬ್ಕೊಂಡಿದ್ದಾರೆ. ವಿಷ್ಣುವನ್ನು ಕುರಿತು ಎಲ್ಲ ಸಕಲ ದೇವಾದಿ ದೇವತೆಗಳು ನಾವು ಹೆಂಗೆ ನಿತ್ಯದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆ ಪುರಸ್ಕಾರಗಳು ಮಾಡಬೇಕು ಅಂತ ದೇವಸ್ಥಾನಗಳು ಭಾವಿಸ್ತೀವಿ, ಅದೇ ರೀತಿಯಾಗಿ ಎಲ್ಲ ನದಿಗಳಲ್ಲಿ ಈ ಭಾರತ ದೇಶ ಅಂದೇ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ನದಿಗಳಲ್ಲಿ ವಿಶೇಷವಾಗಿ ಸ್ನಾನವನ್ನು ಆಚರಿಸಿ ಬ್ರಹ್ಮ ಈಶ್ವರ ರುದ್ರಾದಿ ಸಕಲ ದೇವಾನುದೇವತೆಗಳು ಆಚರಿಸಿ ಸ್ನಾನವನ್ನು ಆಚರಿಸಿ ಮಡಿಯನ್ನು ಉಟ್ಟುಕೊಂಡು ಆ ವಿಷ್ಣುವಿನ ಪೂಜೆಗೆ ಧಾವಿಸ್ತಾರೆ. ಅದೇ ವಿಷ್ಣುವಿನ ಮಾಸ. ಶಿವನಿಗೆ ಹೆಂಗೆ ಕಾರ್ತಿಕ ಮಾಸ ಅಂತ ಏನು ಶ್ರೇಷ್ಠತೆ ಇರುತ್ತೆ, ಅದೇ ರೀತಿಯಾಗಿ ವಿಷ್ಣುವಿಗೆ ಮಾಸ ವಿಶೇಷವಾದ ಧನುರ್ಮಾಸ. ಇಲ್ಲಿ ಚಳಿಗಾಲ ಅಂತ ಸ್ಟಾರ್ಟ್ ಆಗಿರುತ್ತೆ. ಡಿಸೆಂಬರ್ 15ರಿಂದ ಜನವರಿ 15ರವರೆಗೂ ಬರುತ್ತೆ. 2026 ಜನವರಿ 15ರವರೆಗೂ ಇರುತ್ತೆ. ಚಳಿಗಾಲ ಸ್ಟಾರ್ಟ್ ಆಗಿರುತ್ತೆ. ಚಳಿಗಾಲದಲ್ಲಿ ಬಿಸಿ ಬಿಸಿ ಆದರೂ ಏನಾದರೂ ತಿನ್ನಬೇಕಲ್ವಾ, ಅದಕ್ಕೆ ತಕ್ಕಂತೆ ಪ್ರಸಾದವನ್ನು ವಿಷ್ಣುವಿಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡ್ತಾರೆ. ನೈವೇದ್ಯ ಮಾಡಿ ನಿವೇದನೆ ಮಾಡ್ತಾರೆ. ಏನಾದರೂ ಪುರಾಣದ ಇತಿಹಾಸ ಏನಾದರೂ ಇದೆಯಾ, ಹಿನ್ನೆಲೆ ಏನಾದರೂ ಇದೆಯಾ, ಏನಕ್ಕೆ ಇದೆ ಶ್ರೇಷ್ಠ ಅಂತ? ಪುರಾಣ ಇತಿಹಾಸ ಎಲ್ಲ ಸಕಲ ದೇವತೆಗಳು ಸಹ ನಾರಾಯಣನ ಇವತ್ತು ಈ ತಿಂಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಬೆಳಗ್ಗೆ ಪೂಜೆ ಮಾಡ್ತಾರೆ. ಇವಾಗ ನಮ್ಗೆ ಹೆಂಗೆ ದೇವರ ಕೇಳ್ತೀವಿ, ದೇವರೇ ನಮಗೆ ಅನುಗ್ರಹ ಕೊಡಪ್ಪ, ಈ ತಿಂಗಳು ಇವತ್ತು ಕೊಡು, ನಾಳೆ ಕೊಡು, ಆ ಥರ ಯಾವ ಥರ ಪ್ರಾರ್ಥನೆ ಮಾಡ್ತೀವಿ. ಗುರುವಾರ ಹೋದರೆ ರಾಯರ ಮಠಕ್ಕೆ ಹೋಗ್ತೀವಿ, ಸೋಮವಾರ ಹೋದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ, ಮಂಗಳವಾರ ಅಥವಾ ಶನಿವಾರಗಳಲ್ಲಿ ವೆಂಕಟರಮಣ ಅಥವಾ ರಂಗನಾಥ ಸ್ವಾಮಿ ದೇವಸ್ಥಾನಗಳು ಹೋಗ್ತೀವಿ. ಅದೇ ರೀತಿಯಾಗಿ ಇದು ವಿಶೇಷ ಪುರಾಣ ಇತಿಹಾಸ ಇದೆ. ಇದೇ ಇತಿಹಾಸ ಎಲ್ಲರೂ ಹೋಗ್ಬಿಟ್ಟು ಎಲ್ಲ ನದಿನಲ್ಲಿ. ಅದಕ್ಕಾಗಿ ನಾವು ಸಹ ಯಾವುದಾದ್ರೂ ಒಂದು ನದಿನಲ್ಲಿ ಹೋಗಿ ಮಾಡಬೇಕು. ಆಮೇಲೆ ಆದಿರಂಗ, ಮಧ್ಯರಂಗ, ಅಂತರಂಗ ಅಂತ 3 ಏನು ಕ್ಷೇತ್ರಗಳಿದೆ, ಅದನ್ನು ಒಂದೇ ದಿವಸದಲ್ಲಿ ದರ್ಶನ ಮಾಡಿದರೆ ಒಳ್ಳೆಯದು. ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ನಾಶವಾಗ್ತದೆ. ಹಾಗಂತೇಳಿ ನಾವು ದಿನಾನು ಪಾಪನೇ ಮಾಡ್ತೀವ ಅಂತ ನಾವು ಅನ್ಕೋಬೋದು. ನಾವು ನೋಡೋದು ಪ್ರತಿಯೊಂದು ಕೂಡ ಪಾಪನೇ ಕೌಂಟ್ ಆಗುತ್ತೆ. ನಾವು ಮಾಡೋದು ತಪ್ಪು ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಆ ಥರ ಎಲ್ಲ ಮಾತುಗಳು ಪಾಪಕ್ಕೆ ಕೌಂಟ್ ಆಗುತ್ತೆ. ಅದು ಯಾವುದನ್ನು ನಶಿಸಬೇಕು. ಇನ್ನು ಮುಂದೆ ನಾವು ಆ ಥರ ನಡಿಬಾರ್ದು, ನಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ವಿಶೇಷವಾಗಿ ಧನುರ್ಮಾಸದಲ್ಲಿ ವಿಷ್ಣುವಿನ ಕುರಿತು ಆರಾಧನೆ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ನಮ್ಮಲ್ಲಿಗೆ ನನ್ನ ಈ ಮಾತನ್ನು ಧನ್ಯವಾದ.